ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ಮೇಲೆ ಸ್ವಾಗತ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ವಿಡಿಯೋ 2 ಮೇ ಸಲುವಾಗಿ. ಸೊ ನಾವು ನಿನ್ನೆ ಅನಾಲಿಸಿಸ್ ವಿಡಿಯೋದಾಗ ಪ್ರೀವಿಯಸ್ ಅನಾಲಿಸಿಸ್ ವಿಡಿಯೋದಾಗ ಹೇಳಿದ್ವಿ, ನಿನ್ನೆ ಮಾರ್ಕೆಟ್ದಾಗ ಒಂದು ಆಲ್ ಟೈಮ್ ಹೈ ಮ್ಯಾಲೆ ಹೊಂಟದ ಮಾರ್ಕೆಟ್, ಆಲ್ಮೋಸ್ಟ್ ನಿಯರ್ ಟು ಆಲ್ ಟೈಮ್ ಹೈ ಟ್ರೇಡ್ ಮಾಡತ್ತದ. ಸೊ ಇಲ್ಲಿ ಒಂದು ರ್ಯಾಲಿ ಆಗಿತ್ತು. ಸೊ ಇದು ಮತ್ತೆ ಮ್ಯಾಲೆ ಹೋಯ್ತು ಅಂದ್ರೆ ಸಸ್ಟೈನ್ ಆಗಲ್ಲ ಅಂತ ಹೇಳಿದೆ. ಸೊ ನಾನು ಇಲ್ಲಿಂದನೇ ಹಿಂಗೆ ಮ್ಯಾಲೆ ಹೋಯ್ತು ನಾನು ಟ್ರೇಡ್ ಮಾಡಲ್ಲ ಅಂತ ಹೇಳಿದ್ದೆ. ಸೊ ನಮಗೆ ಇಲ್ಲೊಂದು ಸೆಲ್ಲಿಂಗ್ ಝೋನ್ ಇತ್ತು ನಮ್ಮದು. ಎಕ್ಸಾಕ್ಟ್ಲಿ ಅಲ್ಲಿಂದ ಒಂದು ಸಣ್ಣ ಫಾಲ್ ಕೊಟ್ಟು ಮತ್ತು ಇದ್ರ ಸ್ಟಾಪ್ ಲಾಸ್ ಸ್ಟ್ರ್ಯಾಪ್ ಮಾಡಿ ಲಾಸ್ಟ್ ಹಾಫ್ದಾಗ ಅಂದರೆ ಆಲ್ಮೋಸ್ಟ್ ಲಾಸ್ಟ್ 1 ಅವರ್ದಾಗ ಒಂದು ದೊಡ್ಡ ಫಾಲ್ ಬಂದದ. ಸೊ ಇದು ಒಂದು ಹೆಲ್ದಿ ಫಾಲ್ ಬರಬೇಕಿದು. ಇಂಥವು ರ್ಯಾಲಿಗಳು ಕಂಟಿನ್ಯೂ ಆಗಬೇಕಂದ್ರೆ ಇಂಥ ಫಾಲ್ ಇರಬೇಕು. ಅದೇ ಸೇಮ್ ನಾನು ಬ್ಯಾಂಕ್ ನಿಫ್ಟಿಗೂ ಹೇಳಿದೆ, ಒಂದು ಫಾಲ್ ಆಗಲಾರ್ದೆ ಮ್ಯಾಲೆ ಹೋಯ್ತು ನಾನು ಯಾವುದೇ ಟ್ರೇಡ್ಸ್ ಅಷ್ಟು ಎಂಟ್ರಿ ತಗೊಳ್ಳಲ್ಲ, ಇವು ಸಸ್ಟೈನ್ ಆಗಲ್ಲ ಇಂಥವು ಅಪ್ಮೂವ್ಗಳು ಅಂತ ಹೇಳಿದ್ದೆ. ಸೊ ಸೇಮ್ ವೇ ಇಲ್ಲಿ ಮ್ಯಾಲೆ ಹೋಗಿ ಒಂದು ಸಡನ್ ಫಾಲ್ ಬಂದದ. ಬಟ್ ಇದು ಫಾಲ್ ಇನ್ನೂ ಡೀಪ್ ಆಗಬೇಕಿತ್ತು. ಇದು ಭಾಳ ಕಮ್ಮಿ ಅದ ಇದು ಫಾಲ್. ಆ್ಯಕ್ಚುಲಿ ಮೊನ್ನೆ ಏನು ಹೈ ಆಗಿತ್ತು ಅಲ್ಲಿಗೇ ಆಲ್ಮೋಸ್ಟ್ ಕ್ಲೋಸ್ ಆಗ್ಯದ. ಏನೋ ಸ್ವಲ್ಪ ಡೀಪ್ ಫಾಲ್ ಎಕ್ಸ್ಪೆಕ್ಟ್ ಮಾಡತ್ತಿದ್ದೆ ನಾನು, ಇಲ್ಲಿ ತನಕ ಅಟ್ಲೀಸ್ಟ್ ಬರುತ್ತೆ ಅಂತ ಅಂದ್ಕೊಳತ್ತಿದ್ದೆ. ಓಕೆ, ಈಗ ನಾಳೆ ಏನು ಮಾಡ್ಬೋದು ಅಂದ್ರೆ ಈಗ ನಮಗೆ ಮಾರ್ಕೆಟ್ ಒಳಗೆ ಇದನ್ನು ಸ್ವಲ್ಪ ಝೂಮ್ ಔಟ್ ಮಾಡಿ ನೋಡೋರು ನಮ್ಗೆ ಏನು ಕಾಣುತ್ತೆ, ಒಂದು ಅಪ್ಮೂವ್, ಇದೊಂದು ಕನ್ಸಲ್ಟೇಷನ್, ಅಪ್ಮೂವ್, ಒಂದು ಫಾಲ್, ಅಪ್ಮೂವ್, ಫಾಲ್ ಆಗ್ಯದ, ಅಪ್ಮೂವ್, ಇದೊಂದು ಫಾಲ್ ಆಗ್ಯದ. ಸೊ ಇದರ ಅರ್ಥ ಏನು, ಅಪ್ ಟ್ರೆಂಡ್ ಅದ ಮತ್ತು ಕಂಟಿನ್ಯೂ ಮ್ಯಾಲೆ ಹೋಗೋ ಚಾನ್ಸ್ ಐತಿ. ಸೊ ಇಲ್ಲಿ ನೋಡ್ರಿ, ಆಲ್ಮೋಸ್ಟ್ ಇದು ನಿಫ್ಟಿ ಒಳಗೆ ಈ ರ್ಯಾಲಿದು ಒಂದು 50% ತನಕ ಬಂದದ. ಇದು ಆಲ್ಮೋಸ್ಟ್ ಪುಲ್ ಬ್ಯಾಕ್ ಇಲ್ಲಿ ತನಕ ಬಂದದು. ನಾನು 50% ನಾನು ಯೂಶ್ವಲಿ ಅಲ್ಲಿ ತನಕ ಪುಲ್ ಬ್ಯಾಕ್ ಬಂದರೆ ಹೆಲ್ದಿ ಅನ್ಕೋತೀನಿ. ಬಟ್ ಬ್ಯಾಂಕ್ ನಿಫ್ಟಿ ಒಳಗೆ ಇನ್ನೂ ಬಂದಿಲ್ಲ ಅಷ್ಟು, ಬ್ಯಾಂಕ್ ನಿಫ್ಟಿ ಒಳಗೆ ಅಷ್ಟು ಕೆಳಗೆ ಬಂದಿಲ್ಲ ಇನ್ನೂ ಇದು. ಸೊ ಇನ್ನೂ ಇಲ್ಲ 50% ಫಾಲ್. ಬಟ್ ನಿಫ್ಟಿ ಆಲ್ರೆಡಿ ರೀಚ್ ಆಗ್ಯದ. ಸೊ ಅಲ್ಲಿಂದ ಅದು ಅಪ್ ಮೂವ್ ಸ್ಟಾರ್ಟ್ ಆಗತ್ತೆ ಅಂತ ಅನ್ಕೋತೀನಿ. ಸೊ ನಾಳೆ ನನಗೆ ನಿಫ್ಟಿ ಒಳಗೆ ನಾಳೆ ಏನಾದರೂ ಇಲ್ಲಿ ಏನಾದರೂ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಮತ್ತು ನಮಗೆ ಇದೇ ಲೆವೆಲ್ ಭಾರಿ ಸ್ಟ್ರಾಂಗ್ ಆಗ್ತದೆ ಒಂದು ಬೈ ಮಾಡೋಕೆ. ಇಲ್ಲಿಂದ ಒಂದು ಬಂತಂದ್ರೆ ನಮಗೆ ಬೈಯಿಂಗ್, ಸೆಲ್ಲಿಂಗಿಗೆ ಈ ಲೆವೆಲ್ ಆಗುತ್ತೆ ಗ್ಯಾಪ್ ಅಪ್ ಆದ್ರೆ. ಇನ್ಬಿಟ್ಟು ಇಲ್ಲೇ ಆಗ್ಬೋದು, ಬಟ್ ನಾನು ಅಷ್ಟು ಇಂಟ್ರೆಸ್ಟೆಡ್ ಇರಲ್ಲ ಇಲ್ಲಿ. ಯಾಕಂದ್ರೆ ದೊಡ್ಡ ಫಾಲ್ ಬಂದದ್ದು. ಇಲ್ಲಿಂದ ರಿವರ್ಸ್ ಆದರೆ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ನಾವು ಝೋನ್ ಬಂದ್ರೆ ಅಷ್ಟೇ ನಾವು ಟ್ರೇಡ್ ಮಾಡ್ಬೋದು. ಇನ್ ಕೇಸ್ ಇದು ಗ್ಯಾಪ್ ಅಪ್ ಸಣ್ಣದಿತ್ತು ಅಂದ್ರೆ ಅವಾಗ ಸೆಲ್ಲಿಂಗಿಗೆ ನಾನು ಬೇಕಾದ್ರೆ ಇಲ್ಲಿ ಒಂದು ಅಟೆಂಡ್ ಮಾಡ್ತೀನಿ. ಇದು ಕಂಡೀಷನ್ ಏನು, ಸೆಲ್ಲಿಂಗ್ ಇಲ್ಲಿ ಹತ್ತಿರ ಆಗಿರಬೇಕು, ಈ ಫ್ಲ್ಯಾಟ್ ಓಪನಿಂಗ್ ಆಗಿರಬೇಕು, ಇಲ್ಲ ಸೆಲ್ಲಿಂಗ್ ಇಲ್ಲಿ ಹತ್ತಿರ ಆಗಿತ್ತು ಅಂದ್ರೆ ನಾನು ಇಲ್ಲಿ ಅಟೆಂಡ್ ಮಾಡ್ತೀನಿ. ಸೊ ಇನ್ ಕೇಸ್ ಫ್ಲ್ಯಾಟ್ ಓಪನಿಂಗ್ ಆಯಿತು ಅಂದ್ರೆ ನಿಫ್ಟಿ ಒಳಗೆ ಸೆಲ್ಲಿಂಗ್ ಲೆವೆಲ್ ಇದು, ಬೈಯಿಂಗ್ ಲೆವೆಲಿಗೆ ನಮಗೆ ಕೆಳಗೆ ಇದು ಒಂದು ಝೋನ್ ಆಗುತ್ತೆ ಬೈ ಮಾಡೋಕೆ. ಅದು ಬಿಟ್ಟರೆ ಓಕೆ, ಇದು ಒಂದು ಝೋನ್ ಅದ. ಈ 2 ಲೆವೆಲ್ಸ್ ಅದಾವೆ ನಮಗೆ. ಫ್ಲ್ಯಾಟ್ ಓಪನಿಂಗ್ ಆದರೂ ಓಕೆ, ಗ್ಯಾಪ್ ಡೌನ್ ಆದ್ರೂ 1-2 ಝೋನ್ಸ್ ಅದಾವೆ. ಸೊ ಇದಿಷ್ಟು ಐತಿ. ಇದ್ರ ಕೆಳಗೆ ಮಾರ್ಕೆಟ್ ಬರಲ್ಲ ಅನ್ಕೋತೀನಿ. ಇನ್ ಕೇಸ್ ಫಾಲ್ ಭಾಳ ಸ್ಟ್ರಾಂಗ್ ಆಗಿ ಏನೋ ನೆಗೆಟಿವ್ ಅಂದ್ರೆ 90% ಚಾನ್ಸ್ ಇಲ್ಲ, ಬಟ್ ಸ್ಟಿಲ್ ಬಂತಂದ್ರೂ ಇಲ್ಲಿ ಒಂದು ನಮಗೆ ಝೋನ್ ಅದ. ಇಲ್ಲಿ ಬಟ್ ರಿವರ್ಸಲ್ ತೋರಿಸ್ಬೇಕಿದು. ಫಾಸ್ಟ್ ಏನಾದ್ರು ಫಾಲ್ ಆಯ್ತು ಅಂದ್ರೆ ಹಿಂಗೆ ರಿವರ್ಸಲ್ ತೋರಿಸ್ಬೇಕು ನಮಗೆ. ಡೈರೆಕ್ಟ್ ಎಂಟ್ರಿ ತೊಗೋಬಾರ್ದು, ಸೆಕೆಂಡ್ ಟೈಮಿಗೆ ತೊಗೋಬೇಕಾಗತ್ತೆ. ಬಟ್ ಮೋಸ್ಟ್ ಓನ್ಲಿ ನಾಳೆ ಮಾರ್ಕೆಟ್ ಸ್ವಲ್ಪ ಒಂದು ಫಸ್ಟ್ ಹಾಫ್ ಆನ್ ಅವರ್ ಸ್ವಲ್ಪ ಫಾಲ್ ಆಗಿ ಒಂದು ಅಪ್ಮೂವ್ ಕೊಡೋ ಚಾನ್ಸ್ ಐತಿ. ಯಾಕಂದ್ರೆ ಈಗ ಇದು ಅಪ್ಮೂವ್ ಆಗಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದದ. ಸೊ ಇಲ್ಲಿ ಏನಾಗ್ತದೆ, ಪ್ಯಾನಿಕ್ ಆಗಿ ಭಾಳಷ್ಟು ಜನ ಪ್ರಾಫಿಟ್ ಬುಕ್ಕಿಂಗ್ ಏನು ಮಾಡಿ ಸರಿದಿರ್ತಾರೆ. ಇಲ್ಲಿಂದ ಒಂದು ಹೊಸ ಹೈ ಕ್ರಿಯೇಟ್ ಮಾಡ್ಬೋದು. ಈಗ ಎಲೆಕ್ಷನ್ ಅದ. ಸೊ ಬಟ್ ಸ್ಟಿಲ್ ಮಾರ್ಕೆಟ್ ರ್ಯಾಲಿ ಮಾಡತ್ತದ, ಯೂಶ್ವಲಿ ಮಾಡೋಂಗಿಲ್ಲ. ಸೊ ಮೋಸ್ಟ್ಲಿ ರೂಲಿಂಗ್ ಗೌರ್ಮೆಂಟ್ ಮತ್ತೆ ಬರೋ ಚಾನ್ಸ್ ಐತಿ, ಹಂಗಾಗಿ ಬರತೈತಿ. ಬಟ್ ನಾವು ಅದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ನಾವು ಸ್ವಲ್ಪ ವಾಲಟಿಲಿಟಿನ ನೋಡ್ಕೊಂಡಿರ್ಬೇಕಾಗತ್ತೆ. ಈಗ ಬ್ಯಾಂಕ್ ನಿಫ್ಟಿ ಒಳಗೆ ಏನಾಯ್ತು, ಇಲ್ಲೊಂದು ಟ್ರೆಂಡ್ ಲೈನ್ ಮಾಡಿತ್ತು ಮಾರ್ಕೆಟ್. ಅದರ ಒಂಥರ ಇಲ್ಲಿ ಟ್ರೆಂಡ್ ಲೈನ್ ಫಾರ್ಮ್ ಮಾಡಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಮ್ಯಾಲೊಂದು ಅಪ್ಮೂವ್, ಸಡನ್ ಅಪ್ಮೂವ್ ಕೊಟ್ಟಿತ್ತು. ಸೊ ನಮಗೀಗ ಈ ಫಾಲ್ ಏನಾಗ್ಯದ, ಇದು 50% ತನಕ ಬಂದಿಲ್ಲ, ಆಲ್ಮೋಸ್ಟ್ ಇಲ್ಲಿಗೆ ಸಸ್ಟೈನ್ ಆಗ್ಯದ. ಸೊ ನಾಳೆ ಏನಾದರೂ ಇದು ಇಲ್ಲಿ ಗ್ಯಾಪ್ ಅಪ್ ಆಯಿತು ಅಂದ್ರೆ ಸೊ ನಮಗಿದು ಸೇಮ್ ವೇ ಇದು ಒಂದು ಬೈಯಿಂಗ್ ಝೋನ್ ಆಗುತ್ತೆ, ಸೆಲ್ಲಿಂಗ್ ಝೋನು ಇದು ಸೇಮ್ ಅನಾಲಿಸಿಸ್ ಐತಿ. ಯಾಕಂದರೆ ಚಾರ್ಟ್ ಒಳಗೆ ಫಾಲ್ ಸೇಮ್ ಅದ, ಹಂಗಾಗಿ ಆಲ್ಮೋಸ್ಟ್ ಸೇಮ್ ನಿಫ್ಟಿ ಥರನೇ ಅನಾಲಿಸಿಸ್ ಹಾಕೋದಿದೆ ಅವ್ರದ್ದು. ಫ್ಲ್ಯಾಟ್ ಓಪನಿಂಗ್ ಕೊಡ್ತಂದ್ರೆ ಇದು ಒಂದು ಬೈಯಿಂಗ್ ಅದ, ಅದು ಬಿಟ್ಟರೆ ಇಲ್ಲೊಂದು ಇದು ಬೈಯಿಂಗ್ ಲೆವೆಲ್. ಬಟ್ ಇಷ್ಟು ಕೆಳಗೆ ಬರಲ್ಲ ಬ್ಯಾಂಕ್ ನಿಫ್ಟಿ ನನಗೆ ಅನ್ಸೋ ಮಟ್ಟಿಗೆ. ಯಾಕಂದ್ರೆ ನಿಫ್ಟಿ ಸಸ್ಟೈನ್ ಆಗಿ ಮ್ಯಾಲೆ ಹೋಯ್ತಂದ್ರೆ ಇದು ಬರೋಂಗಿಲ್ಲ. ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸ್ಟ್ರಾಂಗಾಗಿ ಹೋಲ್ಡ್ ಮಾಡ.
ಇದು ಸ್ವಲ್ಪ ಜಾಸ್ತಿ ಸ್ಟ್ರಾಂಗಾಗಿ ಬೈಯಿಂಗ್ ಆಲತ್ತೆ. HDFC ಬ್ಯಾಂಕ್ ಸ್ವಲ್ಪ ರ್ಯಾಲಿ ಕೊಡತ್ತವು, ಹಾಗೆ ಸ್ವಲ್ಪ ಹೋಲ್ಡ್ ಮಾಡತ್ತೆ ಬ್ಯಾಂಕ್ ನಿಫ್ಟಿ, ಬರೋ ಚಾನ್ಸ್ ಇಲ್ಲ ಅಷ್ಟು ಕೆಳಗೆ. ಸೊ ನೆಕ್ಸ್ಟ್ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಮಾರ್ಕೆಟ್ ಒಳಗೆ ಸೆಲ್ಲಿಂಗ್ ಲೆವೆಲ್ ಆವಾಗ ಇದನ್ನು ಯೂಸ್ ಮಾಡುವಂಥ, ಈ ಲೆವೆಲ್ನ ಸೆಲ್ಲಿಂಗ್ ಅಂತ ಗ್ಯಾಪ್ ಡೌನ್ ಆದ್ರೆ ಅವಾಗ ಈ ಲೆವೆಲ್ ಯೂಸ್ ಮಾಡೋದು ಬೇಡ, ಈ ಲೆವೆಲ್ ಸೆಲ್ಲಿಂಗ್ ಯೂಸ್ ಮಾಡವು. ಬ್ಯಾಂಗಿ ಇದು ಬಿಟ್ರೆ ನೆಕ್ಸ್ಟ್ ಈ ಲೆವೆಲ್, ಈ ಎಲ್ಲೋ ಲೆವೆಲ್ ಇಲ್ಲಿ ತನಕ ಮಾರ್ಕೆಟ್ ಬರಲ್ಲ, ಮೋಸ್ಟ್ಲಿ ಬರೋಂಗಿಲ್ಲ. ಸೊ ಇದೇ ಲೆವೆಲಿಂದ ಇಲ್ಲಿನೂ ಬರೋಂಗಿಲ್ಲ. ಬಟ್ ಏನಾದರೂ ಪ್ಯಾನಿಕ್ ಆಗಿ ಏನೋ ನೆಗೆಟಿವ್ ನ್ಯೂಸ್, ಗ್ಲೋಬಲ್ ನ್ಯೂಸ್ ಇತ್ತು ಅಂದ್ರೆ ಮಾತ್ರ ಇಲ್ಲಿಗೆ ಬರೋ ಚಾನ್ಸ್ ಅದ. ಬಂದ್ರೂ ಸೊ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿಂದ ಇದು ರಿವರ್ಸಲ್ ಆಗತ್ತೆ. ಸೊ ಇದಿಷ್ಟು ನಿಫ್ಟಿ ಬ್ಯಾಂಕ್ ನಿಫ್ಟಿದಾಗ 3 ಸಿನಾರಿಯೋಗಳು ಡಿಸ್ಕಸ್ ಮಾಡೀನಿ. ಸೊ ಸ್ಟಿಲ್ ನಂದು ವ್ಯೂ ಇನ್ನೂ ಪಾಸಿಟಿವ್ ಅದ, ಇನ್ನೂ ಮ್ಯಾಲೆ ಹೋಗುತ್ತಂತೆ ಇದು ಐತಿ. ಬಟ್ ಎಕ್ಸಾಕ್ಟ್ ಝೋನ್ ಒಳಗೆ ಒಂದು ಪುಲ್ ಬ್ಯಾಕ್ ಬಂದು ಹೋಯ್ತಂದ್ರೆ ಅಷ್ಟೇ ನಾನು ಎಂಟ್ರಿ ತೊಗೋತೀನಿ, ಡೈರೆಕ್ಟ್ ಎಂಟ್ರೀಸ್ ತೊಗೊಳಲ್ಲ. ಇಂಥವು ಬ್ರೇಕ್ಔಟ್ಸು ಇದು ರಿಸ್ಕಿ. ಯಾಕಂದ್ರೆ ಇಷ್ಟು ಮೊಮೆಂಟಮ್ ಬರುತ್ತಂತ ನಮಗೆ ಗೊತ್ತಿರಲ್ಲ, ಯಾಕಂದ್ರೆ ಆಲ್ರೆಡಿ ಮಾರ್ಕೆಟ್ ಲಾಜಿಕಲಿ ಥಿಂಕ್ ಮಾಡಿದ್ರೆ ಇಲ್ಲಿಂದ ಮಾರ್ಕೆಟ್ ಒಂದು ಮೂಮೆಂಟ್ ಕೊಟ್ಟದು. ಸೊ ಇಲ್ಲಿಂದ ಮೊಮೆಂಟಮ್ ಕೊಟ್ಟದ, ಒಂದು ಯಾವುದೇ ಹೆಲ್ದಿ ಇದು ಇಲ್ಲ, ಪುಲ್ ಬ್ಯಾಕ್ ಒಂದೂ ಇಲ್ಲ. ಸೊ ಇಂಥವು ಸಸ್ಟೈನ್ ಆಗೋದು ಭಾಳ ರೇರ್. ಬಟ್ ನಾವು ಯಾವತ್ತೂ ಒಂದು ಸಲ ಹೋಗ್ಯದ ಅಂತೇಳಿ ನಾವು ಪ್ರತಿ ಸಲ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ನಾವು ರೆಗ್ಯುಲರಾಗಿ ಮಾರ್ಕೆಟ್ ಹೋಗಿ ಏನು ರಿಪೀಟ್ ಆಗ್ತದೆ ಅದ್ರ ಬೇಸ್ ಮೇಲೆ ನಾವು ಟ್ರೇಡ್ ಮಾಡಬೇಕಾಗತ್ತೆ ನಮಗೆ. ಯಾಕಂದರೆ ಒಂದಿನ ಮಾತ್ರ ಹಿಂಗೆ ಮಾರ್ಕೆಟ್ ಇರುತ್ತೆ, ಆಮೇಲೆ ಆಲ್ಮೋಸ್ಟ್ ಮಾರ್ಕೆಟ್ ಹಿಂಗೆ ನಮ್ಮ ಜಿಗ್ಜಾಗ್ ಲೆವೆಲ್ದಾಗೆ ಇರ್ತದೆ. ಸೊ ಹಾಗಾಗಿ ನಾವು ಇದು ಒಂದಿನ ಮಿಸ್ ಆಯಿತು ರ್ಯಾಲಿ ಅಂತೇಳಿ ನಾವು ಜಾಸ್ತಿ ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಸೊ ಈ ಲೆವೆಲ್ಸ್ ಅದಾವೆ, ಲೆವೆಲ್ಸ್ ಬೇಸ್ ಮೇಲೆ ಹೆಂಗೆ ರಿಯಾಕ್ಟ್ ಆಗ್ಬೇಕಂತ ಹೇಳೀನಿ. ಯಾವ ಥರ ರಿಯಾಕ್ಟ್ ಆಗಬೇಕು ನಿಮ್ಮ ಓನ್ ರಿಸ್ಕ್ ಮೇಲೆ, ನಿಮ್ಮ ಎಂಟ್ರಿ ಸ್ಯಾಟಿಸ್ಫೈ ಆದ್ರಷ್ಟೇ ಎಂಟ್ರಿ ತೊಗೋರಿ. ಯಾವುದೇ ರೀತಿ ಬ್ಲೈಂಡಾಗಿ ಟ್ರೇಡ್ ಮಾಡಬೇಡ್ರಿ, ಯಾವುದೇ ಝೋನ್ ಒಳಗೆ ಬ್ಲೈಂಡಾಗಿ ಎಂಟ್ರಿ ತೊಗೋಬೇಡ್ರಿ. ಯಾಕಂದ್ರೆ ಯಾವುದೇ ಲೆವೆಲ್ ವರ್ಕ್ ಆಗಬೇಕಂದ್ರೆ ನಾವು ಎಲ್ಲಿ ಓಪನ್ ಆಗಬೇಕು, ಯಾವ ಥರ ಬರಬೇಕಂತ ಸ್ಪೆಸಿಫೈ ಮಾಡಿರ್ತೀನಿ. ಹಂಗೆ ಬಂದ್ರೆ ಅಷ್ಟೇ ಅವು ವರ್ಕ್ ಆಗ್ತಾವೆ. ನಾವು ಅಂದರೆ ವರ್ಕ್ ಆಗ್ತಾವೆ ಅಂದ್ರೆ ಪ್ರೊಬಾಬಿಲಿಟಿ, ವಿನ್ನಿಂಗ್ ಪ್ರಾಬಿಲಿಟಿ ಜಾಸ್ತಿ ಆಗುತ್ತೆ ನಮ್ಮದು. ಯಾವುದೋ 100% ಶೋರಾಗಿ ವರ್ಕ್ ಆಗಲ್ಲ, ಅದಕ್ಕೆ ಒಂದು ಸ್ಟಾಪ್ ಲಾಸ್ ಇದ್ದಿರ್ತದೆ. ಅದಕ್ಕೆ ನಾವು ಕನ್ಫರ್ಮೇಷನ್ ಸಂಬಂಧ ಎಂಟ್ರಿ ಪ್ಯಾರಾಮೀಟರ್ಸ್ ನೋಡಬೇಕಾಗತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿರಿ, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ ಸ್ಟಾಕ್ಸ್ ರಿಲೇಟೆಡ್ ನ್ಯೂಸ್ ಸಲುವಾಗಿ. ಮತ್ತು ನನ್ನ ಜೊತೆ ವಾಯ್ಸ್ ಕಾಲರ್ ಡೈರೆಕ್ಟ್ ಮಾತಾಡುತ್ತಂದ್ರೆ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿರಿ. ಡಿಮೆಟ್ ಅಕೌಂಟ್ ಇಲ್ಲಾಂದ್ರೆ ಡಿಮೆಟ್ ಅಕೌಂಟ್ ಓಪನ್ ಮಾಡ್ಕೊರಿ. ಧನ್ ನಾನು ಪರ್ಸನಲ್ ಈಗ ನಾನು ಯೂಸ್ ಮಾಡತ್ತೀನಿ ಜಾಸ್ತಿ. ಅದರದ್ದು ಏನು ಅಡ್ವಾಂಟೇಜ್ ಅಂದರೆ ನಾವು ಚಾರ್ಟ್ ಒಳಗೆ ಹಿಂಗೆ ಸ್ಟಾಪ್ ಲಾಸ್ ಇಟ್ಟು ಡ್ರ್ಯಾಗ್ ಹಿಂಗೆ ಮಾಡ್ಕೋಬೋದು, ಹಿಂಗೆ ಡ್ರ್ಯಾಗ್ ಡ್ರಾಪ್ ಮಾಡ್ಕೋಬೋದು, ಮತ್ತು ಇಲ್ಲೇ ಕ್ಲೋಸ್ ಮಾಡ್ಕೋಬೋದು ಚಾರ್ಟ್ ಒಳಗೆ ಧನ್ನ. ಮತ್ತು ಅದರದ್ದು ಅಕೌಂಟ್ ಓಪನಿಂಗ್ನು ಫ್ರೀ ಅದ, ಮತ್ತು ಲೈಫ್ ಲಾಂಗ್ ಮೇಂಟೆನೆನ್ಸು ಫ್ರೀ ಅದ, ಅದಕ್ಕೆ ಏನೂ ರೊಕ್ಕ ಕೊಡೋ ಅವಶ್ಯಕತೆ ಇಲ್ಲ. ಸೊ ಅದನ್ನು ನಾನು ಲಿಂಕ್ ಕೊಟ್ಟೀನಿ, ಓಪನ್ ಮಾಡಿರಿ. ಯಾರ್ಯಾರು ಓಪನ್ ಮಾಡ್ತೀರಿ ಅವರಿಗೆ ಫ್ರೀ ಟ್ರೈನಿಂಗ್ ಕೊಡ್ತೀನಿ ನಾನು ಒಂದು ವಾರ. ಇದ್ರದ್ದು ಟ್ರ್ಯಾಪ್ ಟ್ರೇಡಿಂಗ್ ಆಯಿತು, ಸ್ವಲ್ಪ ಅಡ್ವಾನ್ಸ್ ಮನಿ ಅದರ ಸ್ಮಾರ್ಟ್ ಮನಿ ಕಾನ್ಸೆಪ್ಟು, ಸ್ವಲ್ಪ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್, ಮತ್ತು ಟ್ರ್ಯಾಪ್ ಟ್ರೇಡಿಂಗ್ ಅಂದ್ರೇನು, ಸ್ಟಾಪ್ ಲಾಸ್ ಸೆಟ್ಟಿಂಗ್ ಏನು ಎಲ್ಲ ಫ್ರೀದಾಗ ಹೇಳ್ತೀನಿ. ಸೊ ಧನ್ ಓಪನ್ ಐತಿ ಲಿಂಕ್, ಧನ್ ಓಪನ್ ಮಾಡ್ಕೊರಿ. ಓಕೆ, ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.